ಎಲ್ರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋ ಬಂದು ನಾನು ಲಾಸ್ಟ್ ಹಬ್ಬದ ಹಿಂದಿನ ದಿನ ಹೇಗೆ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ನಾವು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಮ್ಮ ಹಸ್ಬೆಂಡ್ಗೆ ಎಲ್ಲ ರೀತಿ ಐಟಮ್ಸ್ಗಳನ್ನೆಲ್ಲ ತೊಗೊಂಬಂದರು, ಪ್ಯಾಕಿಂಗ್ ಏನೇನು ಬೇಕು ಅಂತ. ನನಗೂ ಕೂಡ ಬಳೆ, ನನ್ನ ಮಗಳಿಗೂ ಕೂಡ ಬಳೆ ಎಲ್ಲ ತಂದುಕೊಟ್ರು. ಅದಾದಮೇಲೆ ಎಲ್ಲ ರೀತಿ ರೆಡಿ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಳ್ಳೆಲ್ಲ ಬೆರೆಸ್ಕೊಂಡ್ರು ನಮ್ಮ ಹಸ್ಬೆಂಡು. ನಾನು ನನ್ನ ಮಗಳದ್ದು ಫೋಟೋ ಕಾರ್ಡ್ ಏನು ಮಾಡಿಸಿದ್ವಿ ಎಲ್ಲ ಕಟಿಂಗ್ ಸ್ಟಾರ್ಟ್ ಮಾಡಿಕೊಂಡೆ. ಅವರು ಎಳ್ಳು ಬೆಲ್ಲ ಎಲ್ಲದನ್ನು ಬೆರೆಸಿ ಮಿಕ್ಸ್ ಮಾಡ್ತಾ ಇದ್ದಾರೆ ಪೂರ್ತಿ. ಅದಾದಮೇಲೆ ಒಂದೊಂದೇ ಪ್ಯಾಕೆಟ್ಗೆ ತುಂಬಿ ಎಲ್ಲ ಸಪ್ರೇಟ್ ಮಾಡಿ ಇಟ್ಕೋತಾ ಇದ್ದಾರೆ. ಆಲ್ಮೋಸ್ಟ್ ಟೈಮ್ ಬಂದು 10 o'clock ಆಗಿದೆ. ಆಲ್ಮೋಸ್ಟ್ ಇಟ್ಸ್ ಟೇಕನ್ 12:30 to 1 o'clockವರೆಗೂ ಟೈಮ್ ತೊಗೋತು ನಾವು ಪ್ರಿಪೇರ್ ಮಾಡೋಕ್ಕೆ. ಈ ಸರಿ ವಿಶೇಷವಾಗಿ ನಾವು ಕೊಡ್ತಾ ಇರೋದು ಕಾಮಧೇನು. ಎಲ್ಲರ ಮನೆಗೂ ಸಮೃದ್ಧಿ ಹೆಚ್ಚಲಿ ಅಂತ ಹೇಳಿ ಕಾಮಧೇನು ಥಾಟಲ್ಲಿ ಹೋಗಿದ್ವಿ. ಲಾಸ್ಟ್ ವಿಡಿಯೋದಲ್ಲೇ ನಾನು ನಿಮಗೆ ಹೇಳಿದ್ದೆ. ಆಮೇಲೆ ಸಂಪ್ರದಾಯಕವಾಗಿ ಎಳ್ಳು ಜೊತೆಗೆ ಎಳ್ಚೆಣ್ಣು ಅದೆಲ್ಲ ಕೊಡೋದು ಸಾಮಾನ್ಯವಾಗಿ ಎಲ್ಲರೂ ಕೊಡ್ತಾರೆ. ಅದೇ ರೀತಿ ನಾವು ಕೂಡ ಎಲ್ಲ ತಂದಿದ್ವಿ. ಫೈನಲಿ ಎಲ್ಲ ಕೂಡ ರೆಡಿ ಮಾಡ್ಕೋತಾ ಇದ್ವಿ. ಒಂದೊಂದೇ ನಮ್ಮ ಹಸ್ಬೆಂಡ್ ಎಲ್ಲ ಪ್ಯಾಕ್ ಮಾಡ್ಕೋತಾ ಇದ್ರು. ಅದ್ರ ಜೊತೆಗೆ ನಾವು ಪುಟ್ಟು ಬಾಕ್ಸ್ ಕೂಡ ತಂದಿದ್ವಿ. ತುಂಬ ಕ್ಯೂಟಾಗಿತ್ತು, ಪ್ರಿಂಟೆಡ್ ಡಿಸೈನು, ತುಂಬ ಚೆನ್ನಾಗಿ ಅನ್ನಿಸ್ತು. ನೀವು ಫೈನಲಿ ಹೋಗ್ತಾ ಗೊತ್ತಾಗುತ್ತೆ ಯಾವ ರೀತಿ ನಾವು ಪ್ರಿಪೇರ್ ಮಾಡಿದ್ವಿ ಅಂತ. ಆಲ್ಮೋಸ್ಟ್ ಇಟ್ಸ್ ಟೇಕನ್ ಸೋ ಮೆನಿ ಟೈಮ್ಸ್. ಎಷ್ಟು ಟೈಮ್ ತೊಗೋತು ಅಂತಂದರೆ ಎಲ್ಲ ಆಲ್ಮೋಸ್ಟ್ 50 ಬ್ಯಾಸ್ಕೆಟು, 130 ಬಾಕ್ಸಸ್ಸು. ಬ್ಯಾಸ್ಕೆಟಿಗೆ ಗೋಲ್ಡನ್ ರ್ಯಾಪ್ ಮಾಡಬೇಕಿತ್ತು ನಾವು. ಎಲ್ಲ ರೀತಿ ಬಾಳೆಹಣ್ಣಾಗಲಿ, ಕಬ್ಬಾಗಲಿ, ಎಳ್ಚೆ ಹಣ್ಣು, ಆಮೇಲಿಂದ ಎಲೆ ಅಡಿಕೆ ಎಲ್ಲದನ್ನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನೋಡಿ. ಫಸ್ಟು ಎಲೆ ಅಡಿಕೆ ಎಲ್ಲ ಇಟ್ಟರು. ಬೌಲು ತುಂಬಾ ದೊಡ್ಡದಿರಲಿಲ್ಲ, ಸ್ಮಾಲ್ ಬೌಲೇ. ಎಲೆ ಅಡಿಕೆ ಇಟ್ವಿ, ಕಾಮಧೇನು ಕೂಡ ಇಟ್ವಿ, ಬನಾನಾ, ಎಳ್ಳು, ಮತ್ತು ವಿಶೇಷವಾಗಿ ಪಾಪುದು ನಾವು ಏನು ವಿಶಸ್ಗೆ ಫೋಟೋಸ್ ಮಾಡಿದ್ವಿ ಅದ್ರ ವಿಶಸ್ ಕೂಡ ಇಟ್ವಿ. ಎಲ್ಲ ಪುಟ್ಟಿಗಳಿಗೂ ತುಂಬಿಸ್ಬೇಕಿತ್ತು. ತುಂಬ ಟೈಮ್ ತೊಗೊಳುತ್ತೆ ಒಂದೊಂದೇ ಮಾಡೋದಕ್ಕೆ ಅಂತೇಳಿ ಈ ಪ್ಲ್ಯಾನ್ನ ಮಾಡ್ಕೊಂಡ್ವಿ. ಎಲ್ಲದನ್ನು ಅಡಿಕೆ ಎಲ್ಲ ಹಾಕಿ ಎಲೆಗಳು ಕೂಡ ಇಟ್ಟಿದ್ವಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಟೈಮ್ ತೊಗೊಳ್ತಾ ಇದೆ. ಮತ್ತು ಇದು ಯಾವುದು ಕೂಡ ಕಷ್ಟ ಅನ್ನಿಸ್ತಿರ್ಲಿಲ್ಲ ನಮಗೆ ಮಾಡಬೇಕಾದ್ರೆ. ನಮ್ಮ ಮಗಳಿಗೆ ಮಾಡ್ತಾಯಿದ್ದೀವಿ, ನಾವು ಖುಷಿಯಿಂದ ಹೆಮ್ಮೆಯಿಂದ ಮಾಡ್ತಾಯಿದ್ದೀವಿ ಅಂತ ಅನ್ನಿಸ್ತು. ಕೆಲವರು ಅನ್ಕೋಬೋದು ಇದೆಲ್ಲ ಬೇಕಿತ್ತಾ ಅಂತ. ಬಟ್ ನಮ್ಮ ಮಗಳಿಗೆ ನಾವು ಮಾಡೋದ್ರಲ್ಲಿ ನಮ್ಗೆ ಯಾವುದೇ ರೀತಿ ತೊಂದರೆ ಅಂತ ಅನಿಸಿಲ್ಲ. ಇರೋ ಮಕ್ಕಳು ಅಂತಂದರೆ ಅದೊಂಥರ ಏನೋ ಒಂದು ಹಾರ್ಟ್ ಟಚಿಂಗ್ ಫೀಲಿಂಗ್. ಅದು ಪ್ರತಿ ಸರಿ ಮಾಡೋಕ್ಕಾಗಲ್ಲ. ಈ ಏಜ್ ಕೂಡ ಮತ್ತೆ ಬರೋದಿಲ್ಲ. ಆ ಏಜಲ್ಲಿ, ಆ ಟೈಮಲ್ಲಿ ಆ ಖುಷಿ ಸಂತೋಷನ ನೋಡೋದ್ರಲ್ಲೇ ನಮಗೂ ಒಂಥರ ಖುಷಿ ಅನಿಸುತ್ತೆ. ಸೊ ಹಾಗಾಗಿ ಕಷ್ಟ ಆದ್ರೂ ಅದನ್ನು ಪ್ರೀತಿಯಿಂದ ಮಾಡಿರೋದ್ರಿಂದ ಆ ನೋವಾಗಲಿ, ಆ ಬೇಜಾರಾಗಲಿ ನಮ್ಗೆ ಅನ್ನಿಸ್ಲೇ ಇಲ್ಲ. ಎಷ್ಟೇ ಟೈಮ್ ತೊಗೊಂಡ್ರು ಅದು ಮಾಡ್ಬೇಕಾದ್ರೆ ನಮಗೊಂಥರ ಸಂತೋಷ. ಹಬ್ಬ ಬರ್ತಾಯಿದೆ, ಅದೊಂದು ವೈಬ್ಸ್ ಕಾಣಿಸ್ತಾ ಇತ್ತು ನಮಗೆ. ಅದು ನನ್ನ ಮಗಳಿಗೆ ಮಾಡ್ತಾಯಿದ್ದೀವಿ ಅನ್ನೋದು ಒಂದು ಇನ್ನೂ ಒಂಥರ ಖುಷಿ ನಮಗೆ. ಆಮೇಲಿಂದ ಎಲ್ಲದನ್ನು ಬೌಲಿಂಗ್ ಮಾಡ್ಕೊಂಡ್ವಿ. ಆನಂತರ ನಮ್ಮ ಹಸ್ಬೆಂಡ್ ತುಂಬ ಪ್ಲ್ಯಾನ್ ಮಾಡಿದ್ರು, ಹೇಗೆ ರ್ಯಾಪ್ ಮಾಡೋದು, ಹೇಗೆ ಕಟ್ಟಿದ್ರೆ ಫಿಟ್ಟಿಂಗಾಗಿ ಕೂತ್ಕೊಳ್ಳುತ್ತೆ ಅಂತ ಸುಮಾರು ಟ್ರೈ ಮಾಡಿದ್ವಿ. ಫೈನಲಿ ಇದೊಂದು ಓಕೆ ಅನ್ನಿಸ್ತು. ಬಟ್ ಅವ್ರಿಗೆ ಸ್ಟ್ಯಾಟಿಸ್ಫ್ಯಾಕ್ಷನ್ ಮಾಡೋದಕ್ಕೆ ತುಂಬ ಕಷ್ಟ. ಅವ್ರಿಗೆಲ್ಲ ಪರ್ಫೆಕ್ಟ್ ಅಂತಲೇ ಇರಬೇಕು. ಅದಾದಮೇಲೆ ನಾನು ಕೂಡ ಅವರಿಗೆ ಹೆಲ್ಪ್ ಮಾಡಿದೆ. ಅವರು ಒಬ್ಬರ ಕೈಲೇ ಆಗೋಲ್ಲ, ಬಗ್ಗಿ ಬ್ಯಾಕ್ ಪೇನ್ ಎಲ್ಲ ಬಂದುಬಿಡ್ತಾಯಿತ್ತು. ಅದಾದಮೇಲೆ ನಾನು ಹೆಲ್ಪ್ ಮಾಡಿ ನಾನೊಂದು ಸ್ವಲ್ಪ ಹಾಕ್ತಾ ಹೋದೆ, ಅವರೊಂದು ಸ್ವಲ್ಪ ಹಾಕ್ಕೊತಾ ಬಂದರು ಒಂದು ಕಡೆಯಿಂದ. ಎಲ್ಲ ಪುಟ್ಟಿಗಳಿಗೂ ತುಂಬಿಸ್ತಾ ಬಂದ್ವಿ. ಆಲ್ಮೋಸ್ಟ್ 50 ಪುಟ್ಟಿಗಳಿದ್ದಿದ್ದು ನಮ್ಮ ಹತ್ರ. ಅದಷ್ಟಕ್ಕೂ ನಮಗೆ ಇಷ್ಟಪಟ್ಟು, ನಾವು ಪ್ರೀತಿಪಟ್ಟು, ನಮ್ಗೆ ಯಾರು ಅನಿಸುತ್ತೆ ಅವರಷ್ಟು ಜನಕ್ಕೂ ಕೊಡಬೇಕು ಅಂತ ಆಸೆ ಪಟ್ವಿ. ಅದೇ ರೀತಿ ಎಲ್ಲ ಪ್ಯಾಕಿಂಗ್ ಕೂಡ ಬೆಳಿಗ್ಗೆ ಅಷ್ಟರಲ್ಲಿ ಮುಗಿಸಿದ್ವಿ. ಅಷ್ಟರಲ್ಲಿ ನನ್ನ ಮಗಳು ಬಂದಳು. ಅವಳಿಗೊಂಥರ ಖುಷಿ, ಏನೋ ಮಾಡಿದಾರಲ್ಲ, ಏನಿದೆ ಒಳಗಡೆ ನೋಡಬೇಕಲ್ಲ ಅಂತ. ಆನಂತರ ಪೂಜೆ ಎಲ್ಲ ಮಾಡಿ ಅವಳ ಟೈಮ್ ಸ್ಪೆಂಡ್ ಮಾಡೋದೇ ಕಷ್ಟ. ಅವಳಿಗೆ ಡ್ರೆಸ್ ಹಾಕ್ಸೋದೇ ಒಂದು ದೊಡ್ಡ ಕಷ್ಟ ಆಗಿತ್ತು. ಆಮೇಲೆ ಟೆಂಪಲ್ ಕೂಡ ಹೊರಟ್ವಿ. ಆನ್ ದ ವೇ ಹೋಗ್ತಾ ಗಣಪತಿ ಟೆಂಪಲ್ಗೆ ವಿಸಿಟ್ ಮಾಡಿ, ಅವಳು ಆಲ್ರೆಡಿ ನಿದ್ದೆ ಬಂದುಬಿಟ್ಟಿತ್ತು ನನ್ನ ಮಗಳಿಗೆ. ನಾನೇ ಪೂಜೆ ಎಲ್ಲ ಮಾಡಿಸಿ ಸ್ಟಾರ್ಟ್ ಮಾಡ್ಕೊಂಡ್ವಿ ಕೊಡೋದಕ್ಕೆ. ಅವ್ರ ಅಪ್ಪ ಒಂದು ಲೈನ್ ಬರೆದಿದ್ರು, ಒಂಥರ ವಿಶೇಷ ಸಂಬಂಧ, ಅಪ್ಪ ಮಗಳ ಅನುಬಂಧ, ಮಗಳಿಗೆ ಅಪ್ಪನೇ ಅಂದ, ಅಪ್ಪಂಗೆ ಮಗಳು ಮಾಡಿದ್ದೆಲ್ಲ ಚಂದ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.